ತರುಣ್ ಹಿತ ಏನಾಯ್ತು ಅಂತ ಹೇಳ್ಬಾರ್ದಾ? ಹಿತ ಹಿತ ಕಂದ ಏನಾಯ್ತು? ಏನಾಯ್ತು ಕಂದ? ಪುಟ್ ಮೇಡಮ್, ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಾಯ್ತು? ಗೀತಾ, ಯಾಕೆ ಅಳ್ತಿದ್ಯಾ ಪುಟ್ಟ? ಪುಟ್ ಮೇಡಮ್, ಅಳ್ಬಾರ್ದು. ನೀನು ಹಿಂಗೆ ಅಳ್ತಾ ಇದ್ರೆ ಏನು ಅರ್ಥ ಆಗುತ್ತೆ ಹೇಳು? ಹೇಳ್ಪುಟ, ಯಾಕೆ ಅಳ್ತಿದ್ಯಾ? ಇದೇ ಹೀಗಾಯ್ತು? ಯಾರು ಮಾಡಿದ್ದಿದ್ನ? ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ದುರ್ಗನ ಮತ್ತೆ ಸ್ವಿಮ್ಮಿಂಗ್ ಪೂಲಿಗೆ ತಳ್ಬೇಕಾಗತ್ತೆ. ಅಳ್ಬಾರ್ದು ಪುಟ್ಟ. ಕಂದ ನೋಡು, ಇದನ್ನ ನಾನು ರೆಡಿ ಮಾಡ್ಕೊಡ್ತೀನಿ. ಇದು ಮೊದಲು ಹೇಗಿತ್ತಲ್ಲ ಹಾಗೆ ಆಗುತ್ತೆ. ಅಳಬಾರ್ದು ಪ್ಲೀಸ್. ಹಿತ ಕ್ಯಾಸೆಟ್ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಅಕಸ್ಮಾತ್ ಅದು ಸರಿ ಹೋಗಿಲ್ಲ ಅಂದರೆ ಅವಳ ಪರಿಸ್ಥಿತಿ ನಾನು ನೆನೆಸ್ಕೊಂಡ್ರೇನೆ ಕಷ್ಟ ಆಗತ್ತೆ. ಏನು ಮಾಡೋದು ದುರ್ಗಾ? ಮಾಯಾ, ಹಿತನ್ ಬಾಪ್ಮನ್ ಹೇಗೆ ಮುರಿದೋಯ್ತು? ಏಯ್ ಕಳ್ಳಿ, ಅಂದ್ರೆ ನೀನು ಅದನ್ನ ಹಾಳು ಮಾಡಿದ್ದು? ಎಸ್, ಹಿತ ವಾಕ್ಮನ್ ಹಾಳು ಮಾಡಿದ್ದು ನಾನೇ. ಬಿಕಾಸ್ ಶಿ ಡಿಸರ್ವ್ಸ್ ಇಟ್. ಯಾವತ್ತೂ ನನ್ನ ಶರತ್ ಮಧ್ಯ ಬರ್ತಾಳಲ್ಲ. ಅದು ಅಲ್ಲದೆ ನನಗೆ ತುಂಬಾ ಮುಖ್ಯವಾಗಿರೋ ಶರತ್ ಅಟೆನ್ಷನ್ನ ಅವಳು ಪಡ್ಕೋತಿದ್ದಾಳಲ್ಲ. ಅದಕ್ಕೆ ಅವಳಿಗೆ ತುಂಬಾ ಮುಖ್ಯವಾಗಿರೋದನ್ನ ಅವಳಿಂದ ದೂರ ಮಾಡಿದೆ. ಅಳ್ತಾ ಬಿದ್ದಿರ್ಲಿ, ರಾತ್ರಿ ಎಲ್ಲ ನಿದ್ದೆ ಮಾಡಬಾರ್ದು. ಪಾಪ ಅವಳ ಅಮ್ಮ ಅಂತೂ ವಾಪಸ್ ಬರಲ್ಲ. ಇವಾಗ ಅಂಬಿಕಾ ವಾಯ್ಸ್ ಕೂಡ ಅವಳಿಂದ ದೂರ ಆಗೋಯ್ತು. ಇನ್ಯಾವತ್ತೂ ಈ ಮನೇಲಿ ಅಂಬಿಕಾ ಲಾಲಿ ಹಾಡು ಕೇಳಬಾರ್ದು. ಅವಳಿಗೆ ಸಂಬಂಧಪಟ್ಟಿರೋ ಎಲ್ಲ ವಸ್ತುಗಳನ್ನು ನಾಶ ಮಾಡಬೇಕು, ಇನ್ಕ್ಲೂಡಿಂಗ್ ಹಿತ. ಮಾಯಾ, ಮನುಷ್ಯನಿಗೆ ಸ್ವಾರ್ಥ ಅನ್ನೋದು ಇರಬೇಕು, ಆದರೆ ಸ್ವಾರ್ಥನೇ ಮನುಷ್ಯ ಆಗಬಾರ್ದು. ನೀನು ಆ ಕ್ಯಾಟಗರಿಗೆ ಸೇರಿದವಳೆ. ಬೇರೆಯವರಿಂದ ಕಿತ್ಕೊಳ್ಳೋ ನಿನಗೆ ಏನೂ ದಪ್ಪಬಾರ್ದು. ನೋಡ್ತಿರು, ಉಪ್ಪು ತಿಂದ ಮೇಲೆ ನೀರು ಕುಡಿಯೋ ಸಮಯ ಬಂದೇ ಬರುತ್ತೆ.
ಪದೇ ಪದೇ ನನ್ನ ಮಗಳ ಕಣ್ಣಲ್ಲಿ ನೀರು ಹಾಕಿಸಿ ನೀನು ದೊಡ್ಡ ತಪ್ಪು ಮಾಡ್ತಿದ್ಯಾ ಮಾಯಾ. ಹಿತ ಹಾಕೋ ಒಂದೊಂದು ಕಣ್ಣೀರು ಹನಿಗೂ ನೀನು ಬೆಲೆ ಕಟ್ಟಬೇಕು. ಕಟ್ತೀಯ? ಹಿತಾ ಕಲರ್ ಮಾಡೋಣವಾ? ಪುಟ್ ಮೇಡಮ್, ನಾನು ಹಿಂಗೊಂದು ಕತೆ ಹೇಳ? ಇಲ್ಲ ನಿನ್ನ ಫೇವ್ರೆಟ್ ಗೇಮ್ ಆಡೋಣ. ಯಾವ ಗೇಮ್ ಆಡೋಣ? ನಾನು ದುರ್ಗಾ ಇವತ್ತು ನೀನು ಎಷ್ಟು ತನಕ ಆಟ ಆಡು ಅಂತ ಹೇಳ್ತೀಯೋ ಅಷ್ಟು ತನಕ ಆಟ ಆಡ್ತೀವಿ. ಇವತ್ತು ನಿಂದೇ ರೂಲ್ಸು. ಪುಟ್ ಮೇಡಮ್, ನಾವಿಬ್ರು ಕುಂಟೆ ಬೆಲ್ಲ ಆಡೋಣವಾ? ಇಲ್ಲ ಇಲ್ಲ, ಲಗೋರಿ. ಪುಟ್ ಮೇಡಮ್, ಕಣ್ಣ ಮುಚ್ಚಾಲೆ ಆಡೋಣವಾ? ಪುಟ್ ಮೇಡಮ್, ಒಂದು ಜೋಕ್ಸ್ ಹೇಳ? ನಮ್ ದುರ್ಗಾ ಸೈಕಲ್ ಸವಾರಿ ಜೋಕ್ಸು. ಏನದು ಮಣಿ? ಅಯ್ಯೋ, ನಮ್ ದುರ್ಗಾ ಸೈಕಲ್ ಓಡಿಸುವಾಗ ಮಾಡಿರೋ ಎಡವಟ್ಟಿಂದ ಕೆಲವು ಜೋಕ್ಸ್ ಇದಾವೆ. ಅವೆಲ್ಲ ದುರ್ಗಾಪುರದಲ್ಲೇ ವರ್ಲ್ಡ್ ಫೇಮಸ್. ಮಣಿ, ನಿಂಗೆ ಬೇರೆ ಏನೂ ಸಿಗ್ಲಿಲ್ಲ ಅಲ್ವಾ? ನಿನ್ನ ಡಬ್ಬಾ ಜೋಕ್ಸ್ಗೆ ನಮ್ಮ ಪುಟ್ ಮೇಡಮ್ ಏನು ನಗಲ್ಲ. ಬೇರೆ ಏನಾದರೂ ಉಪಾಯ ಮಾಡು. ಪುಟ್ ಮೇಡಮ್, ಟಪಾಂಗುಚ್ಚಿ ಡ್ಯಾನ್ಸ್ ಮಾಡ್ಲಾ? ಪುಟ್ ಮೇಡಮ್, ನೀನ್ ಹೀಗೆ ಸಪ್ಪಗಿರೋದ್ ನೋಡಿದ್ರೆ ನಂಗೂ ಅಳು ಬರುತ್ತೆ. ದುರ್ಗಾ, ಆ ವಾಕ್ಮ್ಯಾನಲ್ಲಿ ಅದಕ್ಕೆ ವಾಯ್ಸ್ ಇತ್ತು. ಅದಕ್ಕೆ ವಾಯ್ಸ್ ಕೇಳೋಕೆ ಇದ್ದಿದ್ದು ಅದು ಕೊನೆ ವಸ್ತು. ಅದಿಲ್ಲದೆ ಇವಾಗ ಇತ್ತಂಗೆ ನಿದ್ದೆ ಬರಲ್ಲ. ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ. ಪುಟ್ ಮೇಡಮ್, ನಾನು ನಮ್ಮ ಅಕ್ಕ ಚಿಕ್ಕವರಿದ್ದಾಗ ನಮ್ಮಮ್ಮ ನಮಗೊಂದು ಹಾಡು ಹೇಳೋರು. ಆ ಹಾಡು ಇವಾಗ ಹೇಳ? ಮಾಯಾ, ಕ್ಯಾಸೆಟ್ ರೆಡಿ ಆಗ್ಬಿಟ್ರೆ ಏನ್ ಮಾಡೋದು? ಅದು ಸರಿ ಹೋಗಲ್ಲ. ಯಾಕಂದ್ರೆ ಈ ಮನೇಲಿ ಆ ಕ್ಯಾಸೆಟ್ಟು ಮತ್ತೆ ಅಂಬಿಕಾ ಲಾಲಿ ಹಾಡು ಇನ್ಮೇಲೆ ಬರೀ ನೆನಪು ಮಾತು. ಈಸ್ ಎವ್ರಿಥಿಂಗ್ ಓಕೆ ಶರತ್? ನಾಟ್ ಓಕೆ ಅಮ್ಮ, ಐ ನಾಟ್ ಓಕೆ. ನೋವು ತಿಂದು ತಿಂದು ಆ ದೇವ್ರ ಹತ್ರ ನನ್ಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದೆ ಅಂತ ಕೇಳ್ಕೊಂಡು ನನಗೆ ಸುಸ್ತಾಗಿ ಹೋಗಿದೆ ಅಮ್ಮ. ಆ ದೇವ್ರು ನನ್ನ ಪ್ರಶ್ನೆಗಳಿಗೆ ಉತ್ತರನೇ ಕೊಡ್ತಾ ಇಲ್ಲ. ಸಾಲದಕ್ಕೆ ದಿನೇ ದಿನೇ ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ತಾ ಇದ್ದಾನೆ. ಅಟ್ಲೀಸ್ಟ್ ಅವಳು ಖುಷಿಯಾಗಿದ್ರೆ, ಅವಳು ನನ್ನಿಂದ ದೂರ ಆಗಿರೋ ನೋವನ್ನ ನಾನು ಅದು ಹೇಗೋ ಸಹಿಸ್ಕೊಂಡ್ಬಿಡ್ತಾ ಇದ್ದೆ. ಆದರೆ ನನ್ನ ಬಿಡಿ, ಆ ದೇವರಿಗೆ ಆ ಚಿಕ್ಕ ಮಗು ಮೇಲೂ ಕನಿಕರ ಇಲ್ವಲ್ಲಮ್ಮ. ಅವಳು ಇಷ್ಟಪಟ್ಟಿದ್ದನ್ನೆಲ್ಲ ಕಿತ್ಕೊಳ್ತಾನೆ ಇದ್ದಾನೆ. ಮೊದಲಿಗೆ ಅವ್ರ ಅಮ್ಮನ ಕಿತ್ಕೊಂಡ, ಆಮೇಲೆ ಅವಳು ಮಾತು, ಆಮೇಲೆ ಅವಳು ನಗು, ಇವಾಗ ಇದು. ಸಮಾಧಾನ ಮಾಡ್ಕೋಪ ಶರತ್, ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಎಂಗೇಜ್ಮೆಂಟ್ ಆದಾಗಿಂದ ಹಿತ ನನ್ನಿಂದ ಇನ್ನೂ ದೂರ ಆಗ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅವಳನ್ನ ನೋಡೋದಕ್ಕೂ ಇಷ್ಟಪಡ್ತಾ ಇಲ್ಲ ಅಮ್ಮ. ನೋಡಿದ್ರು ಕಣ್ಣಲ್ಲೇ ಕೆಂಡ ಕಾಡ್ತಾ ಇದ್ದಾಳೆ, ದ್ವೇಷ ಮಾಡ್ತಾ ಇದ್ದಾಳೆ. ಅಂಬಿಕಾ ಅವಳಿಗೆ ಅಂತ ಉಳಿಸ್ ಹೋಗಿದ್ದು ಕೊನೆ ಆಸ್ತಿ ಅಮ್ಮ, ಈ ವಾಕ್ಮೆನ್ನು. ಅದು ಹಾಳಾಗೋಯ್ತು. ಇಷ್ಟು ದಿನ ಹೇಗೋ ಅಂಬಿಕನ್ ವಾಯ್ಸ್ ಕೇಳ್ಕೊಂಡು ಅಮ್ಮ ಇನ್ನೂ ಹೋಗಿಲ್ಲ, ಹತ್ರನೇ ಇದ್ದಾಳೆ ಅಂತ ಅಂದ್ಕೊಂಡು ತನ್ನ ಸಂಕಟನೆಲ್ಲ ಮರಿತಾ ಇತ್ತಮ್ಮ ಆ ಎಳೆ ಜೀವ. ಆ ದೇವ್ರಿಗೆ ಅದನ್ನು ಸಹಿಸ್ಕೊಳಕ್ಕಾಗ್ಲಿಲ್ವಾ ಅಮ್ಮ? ಆ ದೇವರು ಬರೀ ಅವಳು ವಾಯ್ಸ್ ಮಾತ್ರ ಅಲ್ಲ, ಹೊರಮನ ವಾಯ್ಸ್ ಕಿತ್ಕೊಂಡಲ್ಲಮ್ಮ.
ಯಾಕಮ್ಮ ಆ ದೇವರಿಗೆ ನನ್ನ ಹಿತ ಮೇಲೆ ಅಷ್ಟೊಂದು ಕೋಪ? ಇವಾಗ ಈ ವಾಕ್ಮೆನ್ ಬೇರೆ ಸರಿ ಆಗ್ತಾ ಇಲ್ಲ. ಅದನ್ನ ಸರಿ ಮಾಡ್ಕೊಡ್ತೀನಿ ಅಂತ ನಾನು ಹಿತಾಗಿ ಹೇಳಿ ಬಂದಿದ್ದೀನಿ. ಇವಾಗ ಇದು ಸರಿ ಆಗಲಿಲ್ಲ ಅಂದ್ರೆ ಅಂಬಿಕಾ ಹಾಡಿರೋ ಲಾಲಿ ಹಾಡನ್ನ ನನಗೆ ಎಲ್ಲಿಂದ ತಂದ್ಕೊಡ್ಲಿ ಅಮ್ಮ? ಎಲ್ಲಿಂದ ತಗೋಬರ್ಲಿ? ಶರತ್, ಲಾಲಿ ಲಾಲಿ ಜೋ ಲಾಲಿ, ತಾಯ್ತನವ ಕೊಟ್ಟ ಜೀವಕ್ಕೆ ಜೋ ಲಾಲಿ, ತಾಯೊಡಲ ಪುಟ್ಟ ದೇವಿಗೆ ಜೋ 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 ಲಾಲಿ, ಚಂದ ಮಾಮ ಕನಸಲಿ ಬಂದು ಹಾಲುಣಿಸಿ ಹೋಗಲಿ, ತಾರೆಗಳು ಜೋಗುಳ ಹಾಡಿ ನಿನ್ನ ತೂಗಲಿ. ಮಾಯಾ, ಅಂಬಿಕಾ ದೆವ್ವ ಬಂತು ಅನ್ಸುತ್ತೆ. ಬಿಹೇವ್ ಮಾಡಬೇಡ. ಜೋ ಜೋ ಲಾಲಿ ಲಾಲಿ ಲಾಲಿ, ಇಳಗಿಳಿದ ಕರುಳ ಬಳ್ಳಿಗೆ ಜೋ ಲಾಲಿ, ಈ ಅಮ್ಮನ ಕೊರಳ ಮಾಲೆಗೆ ಜೋ 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 ಲಾಲಿ, ಈ ಹಾಡು ಈ ಹಾಡು ದುರ್ಗಂಗೆ ಗೊತ್ತು. ಜೊತೆಗೆ ಇರುವೆ, ಪ್ರಾಣ ಹೋದರು ಪ್ರೀತಿ ನಿಲ್ಲದು ಎಂದು ಕಾವಲಿರುವೆ, ತಾಯಿಗಿಂತ ದೇವರೇ ಇಲ್ಲ, ಮಗಳಿಗಿಂತ ಮಿಗಿಲಿಲ್ಲ, ಜನುಮದ ಈ ನಂಟಿಗೆ ಎಂದು ಸಾವೇ ಇಲ್ಲ. ಜೋ ಜೋ ಲಾಲಿ ಲಾಲಿ ಲಾಲಿ, ಜೋ ಜೋ ಲಾಲಿ ಶರತ್, ಲಾಲಿ, ಇದೇ ಹಾಡನ್ನೇ ಅಲ್ವಾ ನಮ್ಮ ಅಂಬಿಕಾ ಹಾಡ್ತಾ ಇದ್ದಿದ್ದು? ಜೋ ಜೋ ಈ ಹಾಡು ದುರ್ಗನ್ಗೆ ಗೊತ್ತು. ಛೇ, ದಾರಿಲಿರೋ ಈ ಮುಳ್ಳನ್ನ ಪಕ್ಕಕ್ಕೆ ಬಿಸಾಕ್ಬೇಕು ಅಂತ ನಾನು ಅನ್ಕೊಂಡ್ರೆ ನನ್ನ ಕಾಲಿಗೆ ಚುಚ್ಚಿ ನನಗೆ ಹಿಂಸೆ ಕೊಡ್ತಿದ್ದಾಳೆ. ಸ್ಟುಪಿಡ್. ಯಾಕೆಲ್ರು ಹೀಗೆ ನೋಡ್ತಿದ್ದೀರಾ? ನಾನೇನಾದ್ರೂ ತಪ್ಪು ಮಾಡಿದ್ನಾ? ದುರ್ಗಾ, ಈ ಹಾಡು ನಿನಗೆ ಹೇಗೆ ಗೊತ್ತು? ಯಾವತ್ತಾದರೂ ನಮ್ಮ ಹಿತನ್ ವಾಕ್ಮ್ಯಾನಲ್ಲಿ ಈ ಹಾಡನ್ನ ಕೇಳಿಸ್ಕೊಂಡು ನೆನಪಿನಲ್ಲಿ ಇಟ್ಕೊಂಡಿದ್ಯಾ? ಈ ಹಾಡನ್ನ ಪುಟ್ ಮೇಡಮು ಇಷ್ಟು ದಿನ ಕೇಳ್ತಾ ಇದ್ದಿದ್ದು ಇದೇ ಹಾಡನ್ನ? ಹೌದು ದುರ್ಗಾ, ಇದೇ ಹಾಡನ್ನ ಅಂಬಿಕಾ ಹಾಡ್ತಾ ಇದ್ದಿದ್ದು. ಹೌದಾ? ಅಂದ್ರೆ ಅಂದ್ರೆ ನಿನಗೆ ಗೊತ್ತೇ ಇರಲಿಲ್ವಾ? ಆದರೂ ಇದೇ ಹಾಡನ್ನ ಹಾಡಿದ್ಯಾ? ಅದು ಮೇಡಮ್, ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ನಂಗೆ ಇದೇ ಹಾಡು ಹಾಡ್ತಿದ್ರು, ಹಾಗಾಗಿ ನನಗೆ ಗೊತ್ತು. ಆದರೆ ಅಂಬಿಕಾ ಅವರು ಇದೇ ಹಾಡು ಹಾಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ದುರ್ಗಾ ತಾಯಿ ಇದೇ ಹಾಡು ಹಾಡ್ತಾ ಇದ್ರ? ಹಾಗಾದ್ರೆ ಇದೇ ಹಾಡು ನನಗೂ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ? ನಿಮ್ಮ ತಾಯಿ ಈ ಹಾಡನ್ನ ಹಾಡ್ತಾ ಇದ್ರಾ? ಹಾಗಾದ್ರೆ ಅಂಬಿಕಾನು ಇದೇ ಹಾಡನ್ನ ಹಾಡೋದಕ್ಕೆ ಹೇಗೆ ಸಾಧ್ಯ? ಹೌದಲ್ವಾ ಬಾಸು? ಅಂಬಿಕಾ ಅವ್ರದ್ದು ಯಾವ ಊರು? ದುರ್ಗಾಪುರನಾ? ನಾನು ಅವಳನ್ನ ಬೆಂಗಳೂರಲ್ಲೇ ಮೀಟ್ ಆಗಿತ್ತು. ಶರತ್, ಅಂಬಿಕಾ ಅನಾಥೆ. ಅವಳು ಬೆಳೆದಿರೋದು ಅನಾಥಾಶ್ರಮದಲ್ಲಿ.
ಅವಳಿಗೆ ಅವಳ ಬ್ಯಾಕ್ಗ್ರೌಂಡ್ ಗೊತ್ತಿರೋಕ್ಕೆ ಹೇಗೆ ಸಾಧ್ಯ? ಹಾ, ದುರ್ಗಾಪುರದಲ್ಲಿ ಹತ್ರದಲ್ಲಿರೋ ಎಲ್ಲ ಹಳ್ಳಿಯವ್ರಿಗೂ ಈ ಹಾಡು ಗೊತ್ತು. ಇದೇ ಲಾಲಿ ಹಾಡೇ ಮಕ್ಕಳನ್ನ ಮಲಗಿಸ್ತಾರೆ. ನಾನು ಚಿಕ್ಕವಳಿದ್ದಾಗ ನಮ್ಮ ಊರಲ್ಲಿರೋ ಎಲ್ಲ ಅಮ್ಮಂದ್ರೆಲ್ಲ ನಂಗೆ ಇದೇ ಹೇಳೋರು. ಬಹುಶಃ ಅಂಬಿಕವ್ರು ಕೂಡ ಅಲ್ಲೇ ಅಕ್ಕಪಕ್ಕದ ಊರವ್ರು ಆಗಿರ್ಬೋದು. ಅದಕ್ಕೆ ಅವ್ರಿಗೂ ಇದೇ ಲಾಲಿ ಹಾಡು ಗೊತ್ತಿದೆ ಅನ್ಸುತ್ತೆ. ಆ ಅನಾಥೆಗೂ ಈ ಹಳ್ಳಿ ಹುಡುಗಿಗೂ ಇನ್ನೇನು ಸಂಬಂಧ ಇರೋಕ್ಕೆ ಸಾಧ್ಯ? ಎಲ್ಲೋ ಅಕ್ಕಪಕ್ಕದ ಹಳ್ಳಿಯವ್ರು ಇರಬೇಕು. ಇರ್ಬೋದು ಶರತ್. ದುರ್ಗಾ ಹೇಳ್ತಿರೋದು ಕೂಡ ಸರಿ ಅಂತ ಅನಿಸ್ತಾ ಇದೆ. ಬಟ್ ಅಂಬಿಕಾ ಮತ್ತೆ ದುರ್ಗಾ ವಿಷಯದಲ್ಲಿ ಇಷ್ಟೊಂದು ಕೋಇನ್ಸಿಡೆನ್ಸ್ ಇರಕ್ಕೆ ಹೇಗೆ ಸಾಧ್ಯ? ಅಮ್ಮ, ನಾವೆಲ್ಲರೂ ಹೊರಡೋಣ. ಅವಳು ಮಲಗಲಿ. ದುರ್ಗಾ ಹೇಳ್ತಿರೋದು ನಿಜನಾ? ನಾನು ದುರ್ಗಾಪುರ ಅಥವಾ ಅದರ ಅಕ್ಕಪಕ್ಕದ ಊರಿನೊಳಗಿರ್ಬೋದಾ? ಅದಕ್ಕೆ ನನಗೆ ದುರ್ಗಂಗೆ ತುಂಬ ವಿಷಯದಲ್ಲಿ ಹೋಲಿಕೆ ಆಗ್ತಿದೆ ಅನಿಸುತ್ತೆ. ನಂಗೂ ಅಂಬಿಕಾಗೂ ಒಂದೇ ಹಾಡು ಗೊತ್ತಿದೆ ಅಂದರೆ ನಂಗೆ ಆಶ್ಚರ್ಯ ಆಗ್ತಿದೆ. ಅಲ್ಲ, ಪುಟ್ ಮೇಡಮ್ ಇಷ್ಟು ದಿನ ಕೇಳ್ತಿದ್ದಿದ್ದು ಇದೇ ಹಾಡನ್ನ? ಇದೊಳ್ಳೆ ಕಾಕತಾಳೀಯ ಥರ ಇದೆಯಲ್ಲ. ಮೇಡಮ್, ನೀವು ಇಲ್ಲೇನು ಮಾಡ್ತಿದ್ದೀರಾ? ದುರ್ಗಾ, ತುಂಬಾ ಥ್ಯಾಂಕ್ಸ್. ನೀನು ಹಿತನ ತುಂಬ ಚೆನ್ನಾಗಿ ನೋಡ್ಕೊತಾ ಇದೆಯಾ. ಇನ್ಫ್ಯಾಕ್ಟ್ ಹಿತನ ತುಂಬ ಸಲ ಕಾಪಾಡಿದ್ಯಾ ಕೂಡ. ಇವತ್ತು ನೋಡು, ಹಿತನ್ಗೆ ಅವಳ ಅಮ್ಮನ ಹಾಡನ್ನ ಕೇಳೋಕ್ಕಾಗಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು. ಆದರೆ ನೀನು ಆ ಬೇಜಾರನ್ನ ಕೂಡ ಅವಳಿಂದ ದೂರ ಮಾಡಿದೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ದುರ್ಗಾ. ನನಗೂ ಹಿತ ಅತ್ತಾಗ ಬೇಜಾರು ಮಾಡ್ಕೊಂಡಾಗ ಸಂಕಟ ಆಗತ್ತೆ, ಕರಳು ಕಿವಿಸ್ದಾಗ ಆಗತ್ತೆ. ಆದರೆ ಏನು ಮಾಡೋದು ಹೇಳು, ಅವಳಿನ್ನೂ ನನ್ನನ್ನು ಕಂಪ್ಲೀಟಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಆದರೆ ಮುಂದೊಂದು ದಿನ ಅವಳು ನನ್ನ ಖಂಡಿತವಾಗ್ಲೂ ಎಕ್ಸೆಪ್ಟ್ ಮಾಡ್ತಾಳೆ ಅಂತ ನಾನು ನಂಬಿದ್ದೀನಿ. ಕಿಡ್ನ್ಯಾಪ್ ಇನ್ಸಿಡೆಂಟ್ ಆದಮೇಲೆ ಮಾಯಾ ಹಿತನ ಹಚ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಮಾಯಾಗೆ ನಿಜವಾಗ್ಲೂ ಹಿತ ಮೇಲೆ ಕಾಳಜಿ ಇದೆ ಅಂತ ಅನಿಸ್ತಿದೆ. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ಪುಟ್ ಮೇಡಮ್ ನಿಮ್ಮನ್ನು ಒಪ್ಕೋತಾಳೆ, ಖಂಡಿತವಾಗ್ಲೂ ಒಪ್ಕೋತಾಳೆ. ಅಯ್ಯೋ ಮೇಡಮ್, ಮೇಲೆ ಬಟ್ಟೆ ಒಣಗಾಕಿದ್ದೆ, ಮರ್ತೋಗಿದ್ದೆ, ಬರ್ತೀನಿ.
ಇನ್ನೇನು ಸ್ವಲ್ಪ ದಿನದಲ್ಲಿ ನನ್ನ ಶರತ್ ಮದುವೆ ಆಗಿ ಹೋಗತ್ತೆ. ಆಮೇಲೆ ಇದೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ.